ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದು 3 ವರ್ಷ ಆಗದೆ. ಈ 3 ವರ್ಷದಲ್ಲಿ ಅಲ್ಲೆಲ್ಲೋ ಹಾವೇರಿ ಜಿಲ್ಲೆನಲ್ಲಿ 1000 ದಿನ ಪೂರೈಸಿದೆ ಈ ಸರ್ಕಾರ ಅಂತ ಸರ್ಕಾರದ ದುಡ್ಡಲ್ಲಿ, ಜನಗಳು ತೆರಿಗೆ ಮೂಲಕ ಕಟ್ಟತಕ್ಕಂಥ ದುಡ್ಡಲ್ಲಿ ಸಾಧನಾ ಸಮಾವೇಶ ಅಂತ ಮಾಡ್ತಾರೆ. 1000 ದಿನ ಪೂರೈಸಿಬಿಟ್ಟಿದೀವಿ ಅಂತ. ಇಂದಿನ ಮುಖ್ಯಮಂತ್ರಿಗಳು ಮೈಸೂರು ಜಿಲ್ಲೆಯವರೇ. ನನಗೆ ಅವರ ಹಿರಿತನದ ಬಗ್ಗೆ ಅತ್ಯಂತ ಗೌರವ ಇದೆ. ಆದರೆ 2013 ಮತ್ತೆ 2018 ಅವರ ಆಡಳಿತ ಮತ್ತೆ ಇವತ್ತಿನ ಆಡಳಿತ ಹೆಚ್ಚು ಕಮ್ಮಿ ಮಹೇಶ್ ಅಣ್ಣ ಅವ್ರು ಹೇಳ್ದಂಗೆ ಕರ್ನಾಟಕ ಕಂಡಂತ ಅತ್ಯಂತ ಅಪರೂಪದ ಒಂದು ವ್ಯಕ್ತಿತ್ವ ಮಾಜಿ ಮುಖ್ಯಮಂತ್ರಿಗಳು ದೇವರಾಜ್ ಅರಸರವರು. ಅವ್ರಿಗಿಂತ ನಾನು ಹೆಚ್ಚಾಗಿ ಆಡಳಿತ ದಿನಗಳು ಕಳೆದು ಬಿಟ್ಟದೆ ಅಂತ ತನ್ನಕ್ಕೆ ತಾನು ಬೆನ್ನಿಗೆ ತಟ್ಕೊಳ್ತಾರೆ. ಅದರ ಜೊತೆಯಲ್ಲಿ ಬಹುಶಃ 17ನೇ ಬಡ್ಜೆಟ್ ಇರಬೇಕು ಮಂಡಿಸ್ತಾ ಇರೋದು, ಮಾರ್ಚ್ 9ನೇ ತಾರೀಕು. ಮಾನ್ಯ ಸಿದ್ದರಾಮಣ್ಣ ಅವರು ಮೈಸೂರು ಜಿಲ್ಲೆಯಿಂದ ಏನು ಪ್ರತಿನಿಧಿಸ್ತಾರೆ, 8 ವರ್ಷಕ್ಕೂ ಹೆಚ್ಚು ಆಡಳಿತವನ್ನ ಮಾಡಿದ್ದೀರಿ ಮಾನ್ಯ ಸಿದ್ದರಾಮಣ್ಣ ಅವರೇ. ನಿಮಗೆ ಪಾಪ ಕುಮಾರಣ್ಣನ ತರ ಸಮ್ಮಿಶ್ರ ಸರ್ಕಾರದ ಒತ್ತಡಗಳು ಅರ್ಥ ಆಗ್ಲಿಕ್ಕಿಲ್ಲ. 135, 138 ದಾಖಲೆ ಪ್ರಮಾಣದ ಶಾಸಕರನ್ನ ಹೊಂದ್ಕೊಂಡಿದ್ದೀರಿ ಕರ್ಣ. ಆದ್ರೆ ನೀವು ಕೊಟ್ಟಿರ್ತಕ್ಕಂಥ ಸಾಧಿಸಿರ್ತಕ್ಕಂಥ ದಾಖಲೆ ಏನಪ್ಪಾ ಅಂದ್ರೆ 7,64,000 ಕೋಟಿ ಇವತ್ತು ನಮ್ಮ ರಾಜ್ಯ ಸಾಲದಲ್ಲಿ ಇದೆ. ಅದರಲ್ಲಿ ಅತಿ ಹೆಚ್ಚು ಸಾಲವನ್ನ ಮಾಡಿರ್ತಕ್ಕಂಥ ಕೀರ್ತಿಯನ್ನ ಹೊಂದಿರತಕ್ಕಂಥ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಅದು ಸನ್ಮಾನ್ಯ ಸಿದ್ದರಾಮಣ್ಣ ಅವರು. 5 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಇನ್ನ ಸ್ವಾತಂತ್ರ್ಯ ಬಂದಾಗಿದ್ದ ಇನ್ನ ಮಿಕ್ಕಂತ ಮುಖ್ಯಮಂತ್ರಿಗಳೆಲ್ಲ ಸೇರಿದ್ರೆ 2,64,000 ಕೋಟಿ ಸಾಲ ಮಾಡಿದ್ದಾರೆ. ನಾನು ಮಾನ್ಯ ಸಿದ್ದರಾಮಣ್ಣ ಅವರಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ನಿಮ್ಮ ಜೊತೆ ಸರ್ಕಾರ ರಚನೆ ಮಾಡಿದಾಗ ಇಲ್ಲಿ ಎಲ್ಲ ನಾಯಕರುಗಳು ಸ್ಮರಿಸ್ಕೊಳ್ತಾ ಇದ್ರು. ಇವತ್ತಿಗೂ ಕೂಡ ಹಳ್ಳಿಗಳು ಹೋದ್ರೆ ರೈತಾಪಿ ವರ್ಗ ನೀವು ನೆನೆಸ್ಕೊಳ್ತೀರಿ. ರೈತರು ಸಂಕಷ್ಟದಲ್ಲಿದ್ದಾಗ ಸಾಲಗಳು ತಗೊಂಡು ಸಾಲದ ಹೊರೆಯಿಂದ ಆತ್ಮಹತ್ಯೆಗೆ ಶರಣಾದಂತ ಸನ್ನಿವೇಶವನ್ನ ನೋಡಿ ನಮ್ಮ ರೈತರನ್ನ ಉಳಿಸ್ಬೇಕು ಅಂತಕ್ಕಂಥ ಗಟ್ಟಿ ನಿಲುವಿನಿಂದ ಸನ್ಮಾನ್ಯ ಕುಮಾರಣ್ಣ ಅವರು ತಗೊಂಡಂತ ತೀರ್ಮಾನ ಇಡೀ ದೇಶದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಿರ್ತಕ್ಕಂಥ ಏಕೈಕ ನಿದರ್ಶನ ಇದ್ರೆ ಅದು ರೈತರ ಮಗ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಸುಪುತ್ರ ಸನ್ಮಾನ್ಯ ಕುಮಾರಣ್ಣ ಅವರು. ರೈತರ ಸಾಲ ಮನ್ನಾ ಮಾಡಿಯೂ ಕೂಡ ಕುಮಾರಣ್ಣ ಅವರು ರಾಜ್ಯವನ್ನ ಅಥವಾ ರಾಜ್ಯದ ಪ್ರಜೆಗಳನ್ನ ಸಾಲಗಾರರಾಗಿ ಮಾಡಲಿಲ್ಲ. ಇದು ಕುಮಾರಣ್ಣನ್ಗೆ ಆಡಳಿತದಲ್ಲಿ ಇರ್ತಕ್ಕಂಥ ಅನುಭವ. ಇವತ್ತು ಯಾತಕ್ಕೋಸ್ಕರ ಕುಮಾರಣ್ಣ ಅವರು ಅಥವಾ ಕುಮಾರಣ್ಣನ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅತ್ಯಂತ ಗೌರವದಿಂದ 2 ಹುದ್ದೆಗಳನ್ನ ಕೊಟ್ಟಿದ್ದಾರೆ. ವಿಕಸಿತ ಭಾರತವನ್ನ ಕಟ್ತಕ್ಕಂಥದಕ್ಕೆ ಕುಮಾರಣ್ಣ ಅಂತಕ್ಕಂಥ ಒಬ್ಬ ಮಂತ್ರಿ ನನ್ನ ಸಚಿವ ಸಂಪುಟದಲ್ಲಿ ಇರಬೇಕು ಅಂತಕ್ಕಂಥ ನಿರ್ಧಾರವನ್ನ ಮಾಡಿ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳೊಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ 2 ಬಾರಿ ಅತ್ಯಂತ ಅಲ್ಪಾವಧಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಯೋಜನೆಗಳು ಜನಾನುರಾಗಿಗಳಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಹೋಗ್ಲಿ ನಮ್ಮ ಮನೆ ಮುಂದೆ ಇವತ್ತಿಗೂ ಕೂಡ ಬರ್ತಕ್ಕಂಥವ್ರು ಯಾರೋ ಸೂಟು ಬೂಟ್ ಹಾಕೊಂಡಿರ್ತಕ್ಕಂಥ ದೊಡ್ಡ ದೊಡ್ಡ ವ್ಯಾಪಾರಸ್ಥರಲ್ಲ.